ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಮತ್ತು ಸಿ ಆ್ಯಂಡ್ ರೂಲ್ಸ್ ಯಾವ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಗೊಂದಲದಿಂದ ಕೂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಯಾಕೆ ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಪ್ರಮುಖವಾಗಿ ಈ ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಲ್ಲೇನು ಕಮಿಷನರ್ ಇದ್ರು, ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ಗೆ ತಯಾರಿ ಮಾಡಿದ್ದಾರೆ. ಸೊ ನೋಟಿಫಿಕೇಶನ್ ಮಾಡಬೇಕು. ಹಾಗಾಗಿ ಯಾಕೆ ಲೇಟ್ ಆಗ್ತಿದೆ ಅನ್ನೋದಾದರೆ, ನೋಡಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೂಲ್ ಎಜುಕೇಷನ್ ಏನು ಮಿನಿಸ್ಟರ್ ಇದ್ದರು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಫೈಲ್ಗಳಿಗೆ ಸೈನ್ ಆಗಬೇಕು. ಜೊತೆಗೆ CM ಸರ್ ಇದನ್ನೆಲ್ಲ ನೋಡಿ, ಸೊ ಅದನ್ನು ಸೈನ್ ಮಾಡಿದ ನಂತರ, ಅಪ್ರೂವಲ್ ಮಾಡಿದ ನಂತರ ಅಲ್ಲಿ ಸ್ಕೂಲ್ ಎಜುಕೇಷನ್ಗೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆಗಿದ ತಕ್ಷಣ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಸ್ನೇಹಿತರು ನೋಡ್ಬೋದು, ಇಲ್ಲಿ ನ್ಯೂ ನೋಟಿಫಿಕೇಶನಲ್ಲಿ ಬರ್ತಕ್ಕಂತಹ ಸಿ ಆ್ಯಂಡ್ ರೂಲ್ಸ್ ನ್ಯೂ ಆಗಿರ್ತಕ್ಕಂಥದ್ದು, ಅಲ್ಲಿ ಕೆಲವೊಂದು ಏನು ಅಪ್ಡೇಟ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಫಸ್ಟು ಸಿ ಆ್ಯಂಡ್ ರೂಲ್ಸ್ ನ್ಯೂನಲ್ಲಿ ಏನಿರುತ್ತೆ ಅನ್ನೋದಾದರೆ, ಫಸ್ಟು ಅಲ್ಲಿ ನೋಟಿಫಿಕೇಶನ್ ಆದ ನಂತರ 45 ದಿನಗಳಿಗೆ ಮಾತ್ರ ಕಾಲಾವಕಾಶವನ್ನು ಕೊಡ್ತಾರೆ ಅಂತ ನಾನು ಹೇಳ್ಬೋದು. ಅಂದರೆ ನೋಟಿಫಿಕೇಶನ್ ಇವತ್ತೇ ಆದರೆ ಸೊ ಅಲ್ಲಿ ಗ್ಯಾಪ್ ಎಷ್ಟು ದಿನಗಳವರೆಗೆ ಇರುತ್ತೆ ಅನ್ನೋದಾದರೆ 45 ದಿನಗಳು ಮಾತ್ರ ಕಾಲಾವಕಾಶ ಅಷ್ಟೇ ಕೊಡ್ತಾರೆ. ಸೊ ಇವತ್ತೇನಾದರೂ ನೋಟಿಫಿಕೇಶನ್ ಆದರೆ ಇದನ್ನು 45 ದಿನಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟು ಎಕ್ಸಾಮ್ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಸೊ ಅಲ್ಲಿ ಹಳೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿತ್ತು ಅಂದರೆ ಸಿ ಆ್ಯಂಡ್ ರೂಲ್ಸ್ನಲ್ಲಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಪೇಪರ್ 3ವರೆಗೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೊಟ್ಟಿದ್ರು. ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಆಬ್ಜೆಕ್ಷನ್ ಹಾಕುವ ಮುಖಾಂತರ ಚೇಂಜಸ್ ಅನ್ನು ಆಯಿತು. ನೋಡಿ, ಇಲ್ಲಿ MCQ ಕ್ವಶನ್ ಪ್ಯಾಟರ್ನ್ ತೆಗಿತಾರೆ. ಅಂದರೆ ಪೇಪರ್ 1 GK ಏನಿರುತ್ತೋ ಅದು MCQ, ಪೇಪರ್ 2 ಕೂಡ MCQ ಆಧಾರಿತವಾಗೇ ಇರುತ್ತೆ ಅನ್ನೋದ್ರ ಬಗ್ಗೆ ಸೊ ನ್ಯೂ ಸಿ ಆ್ಯಂಡ್ ರೂಲ್ಸ್ ಬಿಡ್ತಾರೆ ಅಂತ ನಾನು ಹೇಳ್ಬೋದು. ಜೊತೆಗೆ ಮೂರನೇದು ಏನು ಅನ್ನೋದಾದರೆ, ನೋಡಿ ಇಲ್ಲಿ 5 year ಏಜ್ ಎಕ್ಸ್ಟೆಂಡೆಡ್. ಯಾಕೆಂದರೆ ನೋಡ್ಬೋದು, ಹಿಂದೆ ಹೇಳಿರ್ತಕ್ಕಂತಹ CM ಸರ್ ಏನು ಹೇಳಿದ್ರು, 2026-27ನೇ ಸಾಲಿನಲ್ಲಿ ಬರ್ತಕ್ಕಂಥ ಒನ್ ಟೈಮ್ ನಾವು 5 year ಲೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಒಂದು ಉದ್ದೇಶದಿಂದ 5 year ಎಲ್ಲ ಪರೀಕ್ಷೆಗಳಿಗೂ ನಾವು 5 year ಎಕ್ಸ್ಟೆಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಕೊಟೇಶನ್ ಕೊಟ್ಟಿದ್ರು. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆ ಮೂಲಕ ಇದನ್ನು 5 year ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಸೊ ಇವು 3 ಪ್ರಮುಖವಾಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಇದೇ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಟೈಮ್ ಎಷ್ಟು ಕೊಡ್ತಾರೆ, ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಅಲ್ಲಿ ಕೊಡ್ತಕ್ಕಂಥ ಅಭ್ಯರ್ಥಿಗಳ ಒಂದು ಏಜ್ ಎಷ್ಟು ರಿಲ್ಯಾಕ್ಷನ್ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವು 3 ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ಬೋದು, ಅಲ್ಲಿ ಏನಾದರೂ ಸಿ ಆ್ಯಂಡ್ ರೂಲ್ಸ್ ಬಿಟ್ಟರೆ ಇವು ಬದಲಾವಣೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ನೋಡ್ಬೋದು ಎಲ್ಲ ಸ್ನೇಹಿತರು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಸೊ ನಮ್ಮಲ್ಲಿರ್ತಕ್ಕಂತಹ PDF ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಅಂದರೆ ಶಿಕ್ಷಕರ ನೇಮಕಾತಿ ಯಾವುದೇ ಪರೀಕ್ಷೆಗಳಾಗಿರ್ಬೋದು, ಕ್ರೈಸು, GPSTR, HSTR, PSTR, PE ಟೀಚರು ಮತ್ತು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಆಲ್ ಸಬ್ಜೆಕ್ಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು, ಆಲ್ರೆಡಿ ಮ್ಯಾಕ್ಸಿಮಮ್ ಸ್ನೇಹಿತರು ಸೊ ಈ ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಬೇಕೋ ಇಲ್ಲಿ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ನೀವು ಕಾಲ್ ಮಾಡಬೇಡಿ. ವಾಟ್ಸಪ್ ಮುಖಾಂತರ ನಿಮ್ಮ ಸಬ್ಜೆಕ್ಟ್ ಯಾವುದು, ಯಾವ್ಯಾವ ಎಕ್ಸಾಮ್ಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ವಾಟ್ಸಪ್ ಮುಖಾಂತರ ನೀವು ಏನಾದರೂ ಟೈಪ್ ಮಾಡಿದರೆ ಸೊ ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 1 ಪ್ಲಸ್ ಪೇಪರ್ 2 ಆಗಿರ್ತಕ್ಕಂತಹ ನೋಟ್ಸ್ಗಳನ್ನು ಕಳಿಸ್ತೀವಿ. ಅಲ್ಲಿ ಸಬ್ಜೆಕ್ಟ್ಗಳು ಬರ್ತವೆ. ಮ್ಯಾಕ್ಸಿಮಮ್ಮು ಎಲ್ಲ ಸಬ್ಜೆಕ್ಟ್ಗಳು ಕವರ್ ಮಾಡಿಕೊಂಡು ನಾವು PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಕೇವಲ ಅದು ಎಷ್ಟಪ್ಪ ಅಂದರೆ 100 ರೂಪೀಸ್ಗೆ ನಿಮಗೆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ವಿ. ಸೊ ಇದನ್ನೆಲ್ಲ ಸ್ನೇಹಿತರು ಯೂಸ್ ಮಾಡಿಕೊಳ್ಳಿ. ಯಾಕಂದರೆ ಹಲವಾರು ರೀತಿಗಿರ್ತಕ್ಕಂಥ ಸ್ನೇಹಿತರು ತಗೊಂತಿದ್ದಾರೆ. ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಯಾರು ನೋಟ್ಸ್ ತಗೊಂತಾರೋ ಅವ್ರಿಗೆ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಲ್ಲಿ ಆ್ಯಡ್ ಮಾಡಿಕೊಂಡು ಡೈಲಿ ನಿತ್ಯದಲ್ಲಿ ನೀವು ಚಾಪ್ಟರ್ ವೈಸ್ ನಿಮ್ಮ ಯಾವ ಎಕ್ಸಾಮ್ ಎಲಿಜಿಬಲ್ ಇದ್ರೋ ಟೀಚರ್ಸ್ಗಳು ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಚಾಪ್ಟರ್ ವೈಸು ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ಕಳಿಸ್ತಿದ್ದೀವಿ ಮತ್ತು ಮುಂದೂ ಕಳಿಸ್ತೀವಿ. ಪ್ಲಸ್ ಯಾಕಪ್ಪ ಅಂದರೆ ನೋಡ್ಬೋದು, ನೋಟಿಫಿಕೇಶನ್ ಆದ ತಕ್ಷಣ ಚಾಪ್ಟರ್ ವೈಸು ನಾವು ಕ್ಲಿಯರ್ ಕಟ್ಟಾಗಿ ನೀಟಾಗಿ ಕಳಿಸ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. ಕಡಿಮೆ ದರದಲ್ಲಿ ನಾವು ಈ ರೀತಿ ಕೆಲಸವನ್ನು ಮಾಡ್ತಿದ್ದೀವಿ. ಯೂಸ್ಫುಲ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಯನ್ನು ಪಾಸ್ ಮಾಡಿ ಒಂದು ಆಗಿರ್ತಕ್ಕಂಥ ಒಂದು ಗೋರ್ಮೆಂಟ್ ಆಗಿರ್ತಕ್ಕಂಥ ಟೀಚರ್ಸ್ ಆಗಿ ಹೊರ ಬನ್ನಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡಿ ಎಲ್ಲ ಸ್ನೇಹಿತರು, ಸೊ ನ್ಯೂ ನೋಟಿಫಿಕೇಶನ್ ನ್ಯೂಸ್ ಆ್ಯಂಡ್ ರೂಲ್ಸ್ ಬಗ್ಗೆ ಗೊಂದಲದಿಂದ ಏನು ಕುಡಿದ್ರು, ಸೊ ವೇಟ್ ಮಾಡಿ, ಕೆಲವೇ ದಿನಗಳಲ್ಲಿ ಆಗುತ್ತೆ.
ಮತ್ತು ಯಾಕಂದರೆ ಅಲ್ಲಿ ಸೈನ್ ಆದ ನಂತರ ಅಪ್ರೂವ್ಡ್ ಏನು 1 or 2 ದಿನಗಳವರೆಗೆ ಅಲ್ಲಿ 100% ನೋಟಿಫಿಕೇಶನ್ ಆಗುತ್ತೆ. ಸೊ ಇದೇ ತಿಂಗಳು ಡೆಡ್ಲೈನ್ ಕೊಟ್ಟಿದ್ದಾರೆ, ಆಗಸ್ಟ್ನಲ್ಲಿ ನಾವು ಮಾಡೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ಇದನ್ನಲ್ಲಿ ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರು, ಇನ್ನೇನು ಇದು ನೋಟಿಫಿಕೇಶನ್ ಆಗೋವರೆಗೆ ಏನು ಟೈಮ್ ಇದೆಯೋ ಇದೇ ನಿಮಗೆ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಸಿಲೆಬಸ್ ಕವರ್ ಮಾಡ್ಕೊಳಕ್ಕೆ ಟೈಮ್. ಅಲ್ಲಿ ನೋಟಿಫಿಕೇಶನ್ ಆದ ತಕ್ಷಣ ನೀವು ಆಲ್ರೆಡಿ ಆ ಡಿಪ್ರೆಷನ್ಗೆ ಕೆಲವೊಬ್ರು ಬರ್ತಿರ್ತೀರ. ಸೊ ನಮಗೆ ಟೈಮ್ ಬೇಕು. ಹಾಗಾಗಿ ಅಲ್ಲಿ 45 ದಿನಗಳ ಮಾತ್ರ ಕಾಲಾವಕಾಶವನ್ನು ಕೊಡುವ ಒಂದು ಪ್ರಯತ್ನ ಮತ್ತು ಅವ್ರದ್ದು ಒಂದು ಉದ್ದೇಶ ಅಂತ ಹೇಳ್ಬೋದು. ಹಾಗಾಗಿ ಸೊ ಇದು ಸ್ಕೂಲ್ ಎಜುಕೇಷನ್ ಏನು, ಸೊ ಅದನ್ನ ಅಪ್ಡೇಟ್ ಮಾಡೇ ಮಾಡುತ್ತೆ. ಅಪ್ಡೇಟ್ ಏನಾದರೂ ನಮಗೆ ಸಿಕ್ಕರೆ ಸೊ ನಾನು ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ಸ್ನೇಹಿತರು PDF ನೋಟ್ಸ್ಗಳು ತೊಗೊಳ್ಳಿ, ಚೆನ್ನಾಗಿದೆ. 100 ರುಪೀಸ್ಗೆ ನಾವು ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೂಡ ನಾವು ಕೊಡ್ತಿದ್ದೀವಿ, ಅದನ್ನೆಲ್ಲ ಯೂಸ್ಫುಲ್ ಮಾಡಿಕೊಳ್ಳಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಏನಾದರೂ ಅಪ್ಡೇಟ್ ಬಿದ್ದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ಕ್ವಶನ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.